ಲಕ್ಷ ಲಕ್ಷ ಲಂಚ ಪೀಕುತ್ತಿದ್ದಾಗಲೇ ಕೆರೂರು ಪಿಎಸ್ಐ ಟ್ರ್ಯಾಪ್ ಆಗಿದ್ದಾರೆ. ಕೆರೂರು ಪೊಲೀಸ್ ಠಾಣೆ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಕೆರೂರು ಠಾಣೆಯಲ್ಲಿ ಪಿಎಸ್ಐ ಭೀಮಪ್ಪ ರಬಕವಿ, ಪೇದೆ ಸಂತೋಷ್ ಬಿರಾದಾರ್ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲಕೋಟೆ ಬಾದಾಮಿ ತಾಲೂಕಿನ ಕೆರೂರು ಠಾಣೆಯಲ್ಲೇ ಬಂಧಿಸಲಾಗಿದೆ. ಪಿಎಸ್ಐ ಭೀಮಪ್ಪ ರಬಕವಿ, ಪೇದೆ ಸಂತೋಷ್ ಬಿರಾದಾರ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 1.70 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಪಿಎಸ್ಐ ಮತ್ತು ಕಾನ್ಸ್ಟೇಬಲ್. ಅಂದ್ರೆ 1,70,000ಕ್ಕೆ ಬೇಡಿಕೆ ಇಟ್ಟಿದ್ರು. ಲಕ್ಷ ಲಕ್ಷ ಲಂಚ ಪೀಕ್ತಿದ್ದಾಗಲೇ ತಗಲಾಕೊಂಡಿದ್ದಾರೆ ಲೋಕಾಯುಕ್ತಕ್ಕೆ. ಕೆರೂರು ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ ರೇಡ್ ಮಾಡಿದೆ. ಅಂದ್ರೆ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವಂಥದ್ದು. ಕೆರೂರ ಪೊಲೀಸ್ ಠಾಣೆಯಲ್ಲಿ ಹಣದ ಆಮಿಷವೊಡ್ಡಿ ಲಂಚವನ್ನು ಪಡ್ಕೊಳ್ಳುವಂತಹ ಸಂದರ್ಭ, 1,70,000 ರೂಪಾಯಿ ಲಂಚವನ್ನು ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಪಡೆದುಕೊಳ್ಳುವ ಸಂದರ್ಭದಲ್ಲೇ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿರುವಂಥದ್ದು. ಪಿಎಸ್ಐ ಭೀಮಪ್ಪ ರಬಕವಿ, ಪೇದೆ ಸಂತೋಷ್ ಬಿರಾದಾರ್ ಅವರನ್ನ ಇದೀಗ ಲೋಕ ಅರೆಸ್ಟ್ ಮಾಡಿದೆ. ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಇದೀಗ ಲಾಕ್ ಆಗಿದ್ದಾರೆ ನೇರವಾಗಿಯೇ. ಅದು ಪ್ರಮುಖವಾಗಿ ಲಂಚ ಯಾವ ವಿಚಾರಕ್ಕೆ ಬೇಡಿಕೆ ಇಟ್ಟಿದ್ರು ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಅಂತ ನೋಡ್ತಾ ಹೋದ್ರೆ, ಬೈಕ್ಗಳನ್ನ ಜಪ್ತಿ ಮಾಡಿರ್ತಾರೆ ಪೊಲೀಸರು. ಅದಕ್ಕೆ ಕೇಸ ಹಾಕಬಾರದು ಅಂದ್ರೆ ಲಂಚ ಕೊಡಿ ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಹೋಗಿರುತ್ತೆ. ದೂರಿನ ಅನ್ವಯ ಲೋಕ ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂಥದ್ದು. ಆರೋಪಿಗಳ ಜೊತೆ ಬೈಕ್ಗಳನ್ನ ಜಪ್ತಿ ಮಾಡಿದ ಪೊಲೀಸರು ಕೇಸ್ ಹಾಕಬಾರದು ಅಂದ್ರೆ ಲಂಚ ಕೊಡಬೇಕು ಅಂತ ಬೇಡಿಕೆಯನ್ನ ಇಡ್ತಾರೆ. ಕೆರೂರು ಗ್ರಾಮದ ಮುತ್ತಪ್ಪ ಹುಲ್ಲಪ್ಪ ನಾಯಕರು ನೀಡಿದ್ದಂತಹ ದೂರು, ಲಂಚದ ಹಣ ಕೊಡುವ ವೇಳೆ ಲೋಕ ಬಲೆಗೆ ಬಿದ್ದಿದ್ದರ ಪೊಲೀಸರು. ಲೋಕ ಎಸ್ಪಿ ಮಹಾನಿಂಗ್ ನಂದಗಾವಿ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಪೆಟ್ರೋಲ್ ಬಂಕ್ನಲ್ಲಿ ಇಸ್ಪೀಟ್ ಆಡ್ತಿದ್ದವರನ್ನ ಬಂಧಿಸಿದ್ರು. ಈ ವೇಳೆ ಬಿಗ್ ಡೀಲ್ ಮಾಡಿಕೊಂಡಿದ್ದ ಲಂಚಬಾಕ ಪಿಎಸ್ಐ. ಈ ವೇಳೆ ಹಣ ನೀಡಿದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗೆ ಇಲ್ಲಿ ಬೆಲೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಬಾಗಲಕೋಟೆಯ ನಮ್ಮ ಪ್ರತಿನಿಧಿ ರಾಜು ಅವರಿಂದ. ರಾಜು, ಲಂಚಬಾಕ ಪಿಎಸ್ಐ ತಗಲಾಕೊಂಡಿದ್ದು ಹೇಗೆ ಲೋಕಾಗೆ, ಮತ್ತೆ ಯಾವ ರೀತಿಯ ಹಣಕ್ಕೋಸ್ಕರ ಬೇಡಿಕೆ ಇಟ್ಟಿದ್ರು ಅಂತ? ಎಸ್ ವಸಂತ್, ಏನು ಇಸ್ಪಟ್ ಅನ್ನುವಂತ ಒಂದು ಜುಗಾಟದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಏನು ವ್ಯಕ್ತಿ ಮತ್ತು ಏನು ಬೈಕ್ ಅನ್ನ ಪೊಲೀಸರು ವಶಪಡಿಸಿ ಕರೆತರ್ತಾರೆ. ಕರೆತಂದಂತಹ ವ್ಯಕ್ತಿಯನ್ನ ಯಾವುದೇ ರೀತಿಯಾಗಿ ದೂರು ದಾಖಲಿಸಬಾರದು ಮತ್ತು ಪ್ರಕರಣ ದಾಖಲಿಸಬಾರದು ಎನ್ನುವ ಒಂದು, ಈ ಪ್ರಕರಣದ ಮುಕ್ತಿಗೊಳಿಸಬೇಕು ಎನ್ನುವ ಒಂದು ಉದ್ದೇಶದಿಂದ ಅವರು ಬೇಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಯಾತನೆ ಮಾಡ್ತಾರೆ, ಈ ಪ್ರಕರಣದ ನೀವು ದೂರು ಉಳಿಬೇಕಾದ್ರೆ ನಿಮ್ಗೆ ಇಷ್ಟಿಷ್ಟು ಅಂತ ಹೇಳಿ ಒಂದಿಷ್ಟು ಅಮೌಂಟ್ ಅನ್ನ ಡಿಮಾಂಡ್ ಮಾಡ್ತಾರೆ ಪಿಎಸ್ಐ. ಆ ಸಂದರ್ಭದಲ್ಲಿ ಏನಂತೂ ಮೊದಲ ಬೇಡಿಕೆ ಇಟ್ಟಾಗ ಆತನ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಅದರ 1,70,000 ರೂಪಾಯಿ ಪಿಎಸ್ಐ ಅವರು ಕೂಡ ಬೇಡಿಕೆ ಇಟ್ಟಾಗ ಇನ್ನು ಬಾಗಲಕೋಟೆಯ ಲೋಕಾಯುಕ್ತ ಠಾಣೆಗೆ ಹೋಗಿ ದೂರು ನೀಡ್ತಾರೆ. ಈ ಒಂದು ದೂರನ್ನ ಆಧರಿಸಿ ಬಾಗಲಕೋಟೆಯ ಲೋಕಾಯುಕ್ತ ಎಸ್ಪಿ ಅವರಂತ ನಂದಗಾವಿ ಅವರು ಮಾರ್ಗದರ್ಶನದಲ್ಲಿ ಏನು ಇವರು ದಾಳಿ ನಡೆಸಿದಾಗ ಕೆರೂರು ಪಿಎಸ್ಐ ಲೋಕಾಬಲಿಗೆ ಬಿದ್ದಿರುವಂತಹ ಘಟನೆ ಈ ಒಂದು ಬೆಳಕಿಗೆ ಬಂದಿದೆ. ಈಗಾಗಲೇ ಕಾನ್ಸ್ಟೇಬಲ್ ಹಾಗೂ ಪಿಎಸ್ಐ ಅನ್ನು ವಶಕ್ಕೆ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದ ರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.